ಆದ್ಮೇಲೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಹೇಮಂತ್ ಎಸ್ ಕರ್ಜ್ಗಿ, ಕನ್ನಡ ಉಪನ್ಯಾಸಕರು, ಧಾರವಾಡ. ವೆಲ್ಕಮ್ ಟು ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಆದ್ಮೇಲೆ ಈಗಾಗಲೇ ಹೇಮಂತ್ ಕನ್ನಡಿಗ ಎಂಬ ಯೂಟ್ಯೂಬ್ ಚಾನಲ್ ಅಲ್ಲಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಮಾಹಿತಿಗಳನ್ನ ಶೇರ್ ಮಾಡ್ಕೊಂಡಿದ್ದೀವಿ. ಅದನ್ನೆಲ್ಲ ಮುಂದುವರಿಸುತ್ತಾ ಇವತ್ತು ಅಂದ್ರೆ ಜನವರಿ ತಿಂಗಳ 31ನೇ ದಿವಸ ನಾಡು ಕಂಡ ಶ್ರೇಷ್ಠ ಕವಿ ಕಾದಂಬರಿಕಾರರಲ್ಲಿ ಸರ್ವೋತ್ತಮನೆನಿಸಿಕೊಂಡಂತಹ ಧಾರವಾಡದ ಅಜ್ಜ, ಕನ್ನಡದ ಟ್ಯಾಗೋರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಜನ್ಮ ದಿನಾಚರಣೆ. ಬಹುಶಃ 129ನೆಯ ಜನ್ಮ ದಿನಾಚರಣೆ ಇರಬಹುದು. ಸೊ ನಾಡಿನಾದ್ಯಂತ, ಜಗತ್ತಿನಾದ್ಯಂತ ಇರುವ ಎಲ್ಲ ಕನ್ನಡಿಗರನ್ನ ಬಾರೋ ಸಾಧನ ಕೇರಿಗೆ ನಿನ್ನ ಈ ಊರಿಗೆ ಎಂಬಂತಹ ಮಾತನ್ನು ಹೇಳಿದಂತಹ ಧೀಮಂತ, ದಿಟ್ಟ, ಪ್ರತಿಭಾವಂತ ವ್ಯಕ್ತಿತ್ವ ಉಳ್ಳಂತಹ ಸಹೃದಯಿ ಬೇಂದ್ರೆ ಅಜ್ಜನ ನಾಡಿನಿಂದ ನಾನು ಮಾತಾಡ್ತಾ ಇದ್ದೀನಿ. ಧಾರವಾಡ ಅಂದ ತಕ್ಷಣನೇ ನೆನಪಿಗೆ ಬರುವಂಥದ್ದು ಎರಡು ಸಂಗತಿಗಳು. ಒಂದು ಧಾರವಾಡದ ಬೇಂದ್ರೆ ಅಜ್ಜ ಅಥವಾ ಧಾರವಾಡ ಸಾಹಿತಿಗಳ ತವರೂರು, ಧಾರವಾಡ ಪೇಡ ನಗರಿ ಅನ್ನುವಂತಹ ಒಂದು ತತ್ಕ್ಷಣದ ನೆನಪುಗಳು ಕಣ್ಮುಂದೆ ಬರ್ತದೆ. ಇಂತಹ ಧಾರವಾಡದ ಒಲವಿನ ಬದುಕನ್ನ ಬಾಳಿ ಹೋದಂತಹ ಧಾರಾನಗರಿಯ ಹೆಮ್ಮೆಯ ಪುತ್ರನಾಗಿರುವ ಬೇಂದ್ರೆ ಅಜ್ಜನ 129ನೇ ಜನ್ಮದಿನದ ಶುಭಾಶಯಗಳನ್ನ ತಿಳಿಸುತ್ತಾ, ದೈಹಿಕವಾಗಿ ನಮ್ಮನ್ನ ಅಗಲಿದಂತಹ ಅಜ್ಜ ಮಾನಸಿಕವಾಗಿ ಕನ್ನಡ ತಾಯಿ ಭುವನೇಶ್ವರಿ ಕರ್ನಾಟಕ ಇರುವವರೆಗೂ ನಮ್ಮೊಡನೆ ಇರ್ತಾರೆ ಅನ್ನುವಂಥದ್ದು ಧಾರವಾಡದ ಅಜ್ಜ, ಕನ್ನಡದ ಟ್ಯಾಗೋರ್ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ. ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ಇದನ್ನ ನಾವೆಲ್ಲರೂ ತಿಳಿದುಕೊಳ್ಳಲೇಬೇಕು ಅನ್ನುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಇಟ್ಕೊಂಡು ಈ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀವಿ. ಸೊ ಕಾವ್ಯನಾಮ ಅಂಬಿಕಾತನೆಯ ದತ್ತ. ಸೊ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. 1896 ಜನವರಿ 31ರಂದು ಜನಿಸ್ತಾರೆ. 1981 ಅಕ್ಟೋಬರ್ 26ರಂದು ದೈಹಿಕವಾಗಿ ನಮ್ಮನ್ನ ಅಗಲ್ತಾರೆ. ತಂದೆ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬಕ್ಕಾರು ಅಂಬವ್ವ, ಜನ್ಮಸ್ಥಳ ಧಾರವಾಡ. ಅವರ ಪತ್ನಿ ಲಕ್ಷ್ಮೀಬಾಯಿ ಅಂತೇಳಿ. ವರಕವಿಗೆ ಸೊ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರನ್ನ ಹೇಮಂತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸ್ಕೊಳ್ತೇನೆ. ಸೊ ಅವರೇ ಬರೆದಿರುವಂತಹ ಒಂದು ಉತ್ತಮವಾದಂತಹ ಕಾವ್ಯ ಹೃದಯವನ್ನ ತಟ್ಟುತ್ತೆ ಅಂತ. ನಾನು ಬಡವಿ ಆತ ಬಡವ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ಅದಕ್ಕೂ ನಾವು, ಅದಕ್ಕೂ ಇದಕ್ಕೂ ಎದಕೋ, ಹತ್ತಿರವಿರಲಿ ದೂರವಿರಲಿ ಅವನೇ ರಮ್ಗೆ ಸಾಲೆ, ಕಣ್ಣು ಕಟ್ಟುವಂತ ಮೂರ್ತಿ ಕಿವಿಗೆ ಮೆಚ್ಚಿ ನೋಲೆ, ಚಳಿಗೆ ಬಿಸಿಲಿಗೊಂದೆ ಹದ ಅವನ ಮೈಯ ಮುಟ್ಟಿ, ಅದೇ ಗಳಿಗೆ ಮೈಯ ತುಂಬ ನನಗೆ ನವಿರು ಬಟ್ಟೆ, ಆತ ಕೊಟ್ಟ ವಸ್ತು ಒಡವೆ ನನಗೆ ಅವಾಗ ಗೊತ್ತು, ತೋಳಗಳಿಗೆ ತೋಳ ಬಂದಿ ಕೆನ್ನೆ ತುಂಬ ಮುತ್ತು, ಕುಂದು ಕೊರತೆ ತೋರಲಿಲ್ಲ ಬೇಕು ಹೆಚ್ಚಿಗೇನು, ಹೊಟ್ಟೆಗುತ್ತ ಜೀವಫಲವ ತುಟಿಗೆ ಹಾಲು ಜೇನು, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ. ಒಲವಿನ ಬದುಕನ್ನು ಹಾಡಿ ಹೋದ ಬೇಂದ್ರೆ ಅಜ್ಜನಿಗೆ 129 ವರ್ಷಗಳ ಸರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ಹಾಡಿದ ಧೀಮಂತ ವ್ಯಕ್ತಿತ್ವ. ನವೋದಯ ಕಾಲಘಟ್ಟದಲ್ಲಿ ತುಂಬಾ ಮುಂಚೂಣಿಯಲ್ಲಿದ್ದಂತಹ ಕವಿ, ಕಾದಂಬರಿಕಾರ, ಶ್ರೇಷ್ಠ ಸಂತ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಪೂರ್ತಿ ಹೆಸರು. ಸೊ ಅವರೇ ಬರೆದಿರುವಂತಹ ಒಂದು ಸಾಲುಗಳು, ನಿನ್ನೊಳಗೆ ನೀ ಹೊಕ್ಕು ನಿನ್ನ ನೀನೇ ಕಂಡು ನೀನು ನೀನಾಗು ಗೆಳೆಯ. ಏನ್ ಬ್ಯೂಟಿಫುಲ್ ಆಗಿ ಬರೀತಾರೆ. ನಿನ್ನೊಳಗೆ ನೀ ಹೊಕ್ಕು ನಿನ್ನ ನೀನೇ ಕಂಡು ನೀನು ನೀನಾಗು ಗೆಳೆಯ ಅಂತ. ಇತ್ತೀಚೆಗೆ ಬಿಗ್ ಬಾಸ್ ಅನ್ನುವಂತಹ ರಿಯಾಲಿಟಿ ಶೋ ಇತ್ತು. ಆ ರಿಯಾಲಿಟಿ ಶೋದಲ್ಲಿ ಗೆಳೆಯ ಗೆಳತಿ ಬಗ್ಗೆ ಸಾಕಷ್ಟು ರೀತಿಯಾಗಿರುವಂತಹ ಮಾಹಿತಿ ನಿಮಗೆಲ್ಲ ಗೊತ್ತೇ ಇದೆ, ಕಾಂಟ್ರವರ್ಸಿ ಆಗಿದ್ದು ಅನ್ನುವಂಥದ್ದು. ಸೊ ಕನ್ನಡದ ಪ್ರಸಿದ್ಧ ಕವಿ ಹಾಗೂ ಕಾದಂಬರಿಕಾರರು ನಮ್ಮ ಬೇಂದ್ರೆ ಅಜ್ಜ ಆಗಿದ್ರು. ಬೇಂದ್ರೆ ಅವರು ಕರ್ನಾಟಕದಲ್ಲಿ ವರಕವಿ ಎಂದೇ ಪ್ರಸಿದ್ಧಿಯಾಗಿದ್ದಾರೆ. ಇವರ ಕಾವ್ಯನಾಮ ಅಂಬಿಕಾತನೆಯ ದತ್ತ. ನನಗಾಗಲೇ ಹೇಳಿದ್ದೀನಿ. ಅಂಬಿಕೆ ಅವರ ತಾಯಿ ಹೆಸರು, ತನಯ ಅಂದ್ರೆ ಮಗ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರ ಸಂಪೂರ್ಣವಾಗಿರುವಂತಹ ಹೆಸರು. ಹಾಗಾದ್ರೆ ಬೇಂದ್ರೆ ಅವರು 1896 ಜನವರಿ 31 ಜನಿಸ್ತಾರೆ. ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ ಅಥವಾ ಅಂಬವ್ವ. ಇವರ ಕಾವ್ಯನಾಮ ಅಂಬಿಕಾತನೆಯ ದತ್ತ, ಈಗಾಗಲೇ ನಾವು ಓದಿದ್ದೇವೆ.
ಸೊ ಬ್ಯೂಟಿಫುಲ್ ಆಗಿರುವಂತಹ ಮತ್ತೊಂದು ಸಾಲು ಏನಂದ್ರೆ, ಒಬ್ಬರು ಮತ್ತೊಬ್ಬರನ್ನ ತಿಂದು ಬದುಕಬಾರದು, ತಿಳಿದು ಬದುಕಬೇಕು ಅಂತ. ಏನ್ ಬ್ಯೂಟಿಫುಲ್ ಆಗಿ ಬರೀತಾರೆ. ಅದು ಇತ್ತೀಚೆಗೆ ಟ್ರೆಂಡಿಂಗ್ ಅಲ್ಲಿ ಇದೆ. ಒಬ್ಬರು ಮತ್ತೊಬ್ಬರನ್ನ ತುಳಿದು ಬದುಕಬಾರದು, ತಿಳಿದು ಬದುಕಬೇಕು. ಏನ್ ಬರೀತಾರೆ ನೋಡ್ರಿ, ಒಬ್ಬರು ಮತ್ತೊಬ್ಬರನ್ನ ತುಳಿದು ಬದುಕಬಾರದು, ತಿಳಿದು ಬದುಕಬೇಕು. ಇವತ್ತಿನ ಸಿನಿಮಾಗಳಲ್ಲಿ ಟ್ರೆಂಡಿಂಗ್ ಅಲ್ಲಿ ಐತೆ ಅಂತೆ. ಸೊ ಯಾರು ಕೂಡ ತಿಳಿದು ಬದುಕೋದಿಲ್ಲ ಬಿಡಿ, ತುಳಿದೇ ಬದುಕುವಂತ ಜನರೇ ಜಾಸ್ತಿ ಇದ್ದಾರೆ ಅನ್ನುವಂಥದ್ದು. ಸೊ ಅತ್ಯುತ್ತಮವಾಗಿರುವಂತಹ ಬರವಣಿಗೆ. ಯಾರೋ ಒಬ್ರು ಹಿಂಗೆ ಬೇಂದ್ರೆ ಅವ್ರನ್ನ ಕೇಳಿದ್ರಂತೆ, ಬೇಂದ್ರೆ ಅವರೇ ನೀವು ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಬರೀತೀರಿ, ಕನ್ನಡದಲ್ಲಿ ನೀವು ತುಂಬಾ ಚೆನ್ನಾಗಿ ಬರೀತೀರಿ ಅಂದ್ರಂತೆ. ಅದಕ್ಕೆ ಬೇಂದ್ರೆ ಅಜ್ಜ ಹೇಳದಂತೆ, ತಮ್ಮ ಕನ್ನಡದಾಗ ನಾ ಚಲೋ ಬರಂಗಿಲ್ವಲೆ, ಬರೆಯೋದಕ್ಕ ಕನ್ನಡನ ಬಹಳ ಚಲೋ ಐತಿ ಅನ್ನುವಂತ ಮಾತನ್ನು ಹೇಳಿ ಕನ್ನಡದ ಕೀರ್ತಿಯನ್ನು ಎತ್ತಿದಂತಹ ದರ ಬೇಂದ್ರೆ ಅವರು 1919 ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿ ಅವರನ್ನ ಮದುವೆ ಆಗ್ತಾರೆ. ಅವರ ಪ್ರಪ್ರಥಮ ಕಾವ್ಯ ಸಂಕಲನ ಕೃಷ್ಣ ಕುಮಾರಿ ಅನ್ನುವಂಥದ್ದು ಅವರ ಮದುವೆ ಆಗುವಂತಹ ಕಾಲಕ್ಕಾಗಲೇ ಪ್ರಕಟವಾಗಿತ್ತು ಅನ್ನುವಂಥದ್ದು ವಿಶೇಷ. ಸೊ ಮತ್ತೆ ಅವ್ರದ್ದೇ ಒಂದು ಸಾಲು, ಸಾವಿಗೆ ನಾ ಹೆದರೋದಿಲ್ಲ, ಯಾಕಂದ್ರೆ ಅದು ಬಂದ್ರೆ ನಾ ಇರೋದಿಲ್ಲ, ಅದು ನಾ ಇರೋ ತನಕ ಬರೋದಿಲ್ಲ. ಸೊ ಅದು ಬಂದ್ರೆ ನಾ ಇರೋದಿಲ್ಲ. ಎಷ್ಟು ಚೆನ್ನಾಗಿ ಬರುತ್ತೆ. ಸಾವಿಗೆ ನಾ ಹೆದರೋದಿಲ್ಲ, ಯಾಕಂದ್ರೆ ಅದು ನಾ ಇರೋ ತನಕ ಬರೋದಿಲ್ಲ, ಬೇಂದ್ರೆ ಬಹಳ 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 ಅದ್ಭುತವಾಗಿ ಬರೀತಾರೆ. ಅವರ ಬರವಣಿಗೆ, ಅವರ ಮಾತು, ಅವರ ನಡೆ ನುಡಿ ನಮ್ಮೆಲ್ಲರಿಗೂ ಆದರ್ಶಪ್ರಾಯವಾಗಿರುವಂಥದ್ದು. ಸೊ ಕವಿ, ದಾರ್ಶನಿಕ ಬೇಂದ್ರೆ ಈ ಯುಗದ ಒಬ್ಬ ಮಹಾಕವಿ ಅನ್ನುವಂಥ ಮಾತನ್ನು ಹೇಳಲಾಗ್ತದೆ. 1981 ಅಕ್ಟೋಬರ್ನಲ್ಲಿ ತೀರಿಕೊಂಡ ಅವರು ಕವಿಗಳಿಗೆ, ಸಾಹಿತಿಗಳಿಗೆ ಸ್ಫೂರ್ತಿಯ ಸೆಲೆಯಾಗ್ತಾರೆ. ಎಲ್ಲ ಕಾಲಕ್ಕೂ ಎಲ್ಲ ಸಮಯದಲ್ಲೂ ಸೊ ಎಲ್ಲ ರೀತಿಯಿಂದಲೂ ಬಾಳುವಂತಹ ಕವನಗಳನ್ನ ರಚಿಸಿದಂತಹ ಕೀರ್ತಿ ನಮ್ಮ ಬೇಂದ್ರೆ ಅಜ್ಜವರಿಗೆ ಸಲ್ತದೆ ಅನ್ನುವಂಥದ್ದು. ಇಡೀ ಜೀವನದ ತುಂಬಾ ನಿಸ್ವಾರ್ಥ ಸೇವೆಯನ್ನು ಗೈದ ಧಾರವಾಡದ ಅಜ್ಜ ನಮ್ಮ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು. ಸೊ ಸಾಹಿತ್ಯದ ರಚನೆಯನ್ನ ಗಮನಿಸೋಣ. 1918ರಲ್ಲಿ ಅವರ ಮೊದಲ ಕವನ ಪ್ರಭಾತ ಎಂಬ ಪತ್ರಿಕೆಯಲ್ಲಿ ಪ್ರಕಟವಾಗ್ತದೆ. ಇವರನ್ನ ಕನ್ನಡದ ಟಾಗೋರ್ ಎಂದು ಕರೆಯಲಾಗ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬಿಡ್ತಾರೆ. ಕನ್ನಡದ ಟಾಗೋರ್ ಅಂತಂದ್ರೆ ಸೊ ಬೇಂದ್ರೆ ಅವರನ್ನ ಕರೆಯಲಾಗ್ತದೆ. ರವೀಂದ್ರನಾಥ್ ಟಾಗೋರ್ ಅಂತ ನೀವು ಹೆಸರು ಕೇಳಿರಬಹುದು, ನಮ್ಮ ರಾಷ್ಟ್ರಗೀತೆಯನ್ನ ಬರೆದಂತವ್ರು. ಹಂಗೆ ಬೇಂದ್ರೆ ಅವರನ್ನ ಕನ್ನಡದ ಟಾಗೋರ್ ಅನ್ನುವಂತ ಮಾತನ್ನು ಕರೀತಾರೆ. ಅವರೇ ಬರೆದಿರುವಂತ ಒಂದು ಸಾಲು, ಹುಸಿ ನಗುತ್ತಾ ಬಂದೇವ ನಸು ನಗುತ್ತಾ ಬಾಳೋಣ, ತುಸು ನಗುತ್ತ ಕಲಿಯೋಣ, ತುಸು ನಗುತ್ತ ತೆರಳೋಣ, ಬಡನೂರು ವರ್ಷಾನ ಹರುಷಾದಿ ಕಳೆಯೋಣ, ಯಾಕಾರ ಕೆರಳೋಣ. ಹುಸಿ ನಗುತ್ತಾ ಬಂದೇವ ನಸು ನಗುತ್ತಾ ಬಾಳೋಣ, ನಕ್ಕೊಂತ ಬಂದೀವಿ ನಕ್ಕೊಂತನ ಹೋಗ್ಬಿಡೋಣ. ತುಸು ನಗುತ್ತಾ ತೆರಳೋಣ, ನಕ್ಕೋಂತನ ಜೀವನ ಮಾಡೋಣ, ನಕ್ಕೋಂತನ ಹೋಗೋಣ. ಬಡತನದಲ್ಲಿದ್ರು ಕೂಡ 100 ವರ್ಷವನ್ನ ಸಂತೋಷದಾಯಕವಾಗಿ ನಕ್ಕೋಂತನ ಕಳೆದು ಬಿಡೋಣ. ಸಿಟ್ಟು, ಕೋಪ, ದರ್ಪಗಳೆಲ್ಲ ಯಾಕೆ ಅನ್ನುವಂತ ಮಾತನ್ನು ತುಂಬಾ ಚೆನ್ನಾಗಿ ಬರಿತಾ ಹೋಗ್ತಾರೆ. 100 ವರ್ಷದ ಹಿಂದಿನ ಅವರ ಒಂದು ಕವನ ಬೆಳಗು ಅಂತ ಹೇಳಿ ಮೊದಲ ಪದ್ಯ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ. ನೋಡಿ, ಇಲ್ಲಿ ಎರಕ ಅನ್ನುವಂತ ಮಾತು ಎಸ್ ಚಿಹ್ನೆ ಬರ್ತದೆ. ಸೊ ನಾವು ಇದ್ರ ಕನ್ನಡದಲ್ಲಿ ಪ್ಲುತಸ್ವರ, ಐದರ ಪ್ಲುತಾಕ್ಷರ ಅಂತ ಕರಿತೇವೆ. ನುಣ್ಣನೆ ಎರಕಾವ ಹೊಯ್ದ, ಬಾಗಿಲ ತೆರೆದು ಬೆಳಕು ಹರಿದು, ಜಗವೆಲ್ಲ ತೊಯ್ದ ಹೋಯ್ತೋ, ಜಗವೆಲ್ಲ ತೊಯ್ದ ಹೋಯ್ತೋ. ಸೊ ಬಹಳ ಫೇಮಸ್ ಆಗಿ ಬಹಳ ಬಹಳ ಬ್ಯೂಟಿಫುಲ್ ಆಗಿರುವಂತಹ ಪದ್ಯ ಬೇಂದ್ರೆ ಬರೆದಿರುವಂಥದ್ದು. ಸೊ ಅವರು ಬರೆದಿರುವಂತಹ ಸಾಹಿತ್ಯ ರಚನೆ ಬಗ್ಗೆ ಮಾತಾಡ್ತಾ ಇದೀವಿ. 1922 ಕೃಷ್ಣ ಕುಮಾರಿ, 1937ರಲ್ಲಿ ಗರಿ ಅನ್ನುವಂತ ಒಂದು ಕವನ ಸಂಕಲನ. ಸೊ ಈ ಗರಿ ಅನ್ನುವಂತ ಕವನ ಸಂಕಲನದಲ್ಲಿ ನರಬಲಿ ಅನ್ನುವಂತ ಒಂದು ಕಾವ್ಯವನ್ನು ರಚಿಸಿದ್ದಾರೆ. ಈ ನರಬಲಿ ಅನ್ನುವಂತಹ ಕಾವ್ಯ ಬ್ರಿಟಿಷರ ವಿರುದ್ಧವಾಗಿತ್ತು ಅನ್ನುವಂತ ಮಾತನ್ನ ಅಪಾರ್ಥ ಮಾಡಿಕೊಂಡು ಬೇಂದ್ರೆ ಅವರನ್ನ ಅರೆಸ್ಟ್ ಮಾಡಲಾಗ್ತದೆ. ಬೆಳಗಾವಿಯ ಹಿಂಡಲ್ಗಾ ಜೈಲಿನಲ್ಲಿ ಇಡಲಾಗ್ತದೆ. ಸೊ ಬೇಂದ್ರೆ ಅವರು ನಾನು ಏನು ಬರೆದಿಲ್ರೋ ಅಪ್ಪ, ಅದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು ಕೂಡ ಸೊ ಬ್ರಿಟಿಷರ್ ಅವ್ರನ್ನ ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದು ಇತಿಹಾಸ. ಅದೇ ಬ್ರಿಟಿಷರು ನಾವು ತಪ್ಪು ತಿಳುವಳಿಕೆಯಿಂದ ನಿಮ್ಮನ್ನು ಅರೆಸ್ಟ್ ಮಾಡಿದ್ವಿ, ನಮ್ಮ ಬ್ರಿಟಿಷ್ ನಿಯಮದ ಪ್ರಕಾರ ನೀವು ತಪ್ಪಾಯ್ತು ಅಂತ ಒಂದು ಪತ್ರ ಬರೆದು ಕೊಟ್ಟರೆ ನಾವು ನಿಮ್ಮನ್ನ ಬಿಡ್ತೀವಿ ಅನ್ನುವಂತ ಮಾತನ್ನು ಬೇಂದ್ರೆ ಅಜ್ಜರಿಗೆ ಹೇಳಿದ್ರಂತೆ. ಅದಕ್ಕೆ ಬೇಂದ್ರೆ ಅಜ್ಜ ನೀವ ಕರ್ಕೊಂಡ್ ಬಂದಿರಿ, ನೀವ ಕರ್ಕೊಂಡ್ ಹೋಗ್ಬಿಡ್ರಿ, ನಾ ಏನು ಬರೋದು ಕೊಡೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದಂತ ಧೀಮಂತ ವ್ಯಕ್ತಿತ್ವ. ಸೊ ಅದಾದ್ಮೇಲೆ ಅವ್ರನ್ನ ನಜರ್ ಕೈದಿ ಅನ್ನುವಂತ ಮಾತನ್ನು ಹೇಳಿ ಮುಗದಲ್ಲಿ ಬಿಡ್ತಾರಂತೆ. ಆ ಮುಗದಲ್ಲಿ ಅವರು ಸಾಕಷ್ಟು ಕಾವ್ಯಗಳನ್ನ ಬರೀತಾರೆ ಅನ್ನುವಂಥದ್ದು ಇತಿಹಾಸ.
ತುಂಬಾ ಚೆನ್ನಾಗಿ ಬರೀತಾರೆ. ನಕ್ಕು ಸಾಯಿರೋ ನಕ್ಕು ಸಾಯಿರಿ, ನಕ್ಕು ಸತ್ರ ನಕ್ಷತ್ರ ಹಾಕಿರಿ, ಮರತ ಸಾಯಿರೋ ಮರತ ಸಾಯಿರಿ, ಮರತ ಸತ್ರ ಮಾಣಿಕ್ಯ ಹಾಕಿರಿ, ಚಿಂತಿ ಬಿಡ್ರೋ ಚಿಂತಿ ಬಿಡ್ರಿ, ಚಿಂತಿ ಬಿಟ್ರ ಚಿರಂಜೀವಿ ಅಕ್ಕಿರಿ ಅನ್ನುವಂತಹ ಸಾಲುಗಳು ಬೇಂದ್ರೆ ಅಜ್ಜಂದು. 3 ಸಾಲು ಬಿಟ್ಟಾರ, ಅದಕ್ಕೆ ನಾ ಸೇರಿಸೇನೆ. ಲವ್ ಮಾಡ್ರೋ ಲವ್ ಮಾಡ್ರಿ, ಲವ್ ಮಾಡಿದ್ರ ಸರ್ವನಾಶ ಆಗಿ ಹೊಕ್ಕಿರಿ ಅನ್ನುವಂಥದ್ದು. ಏನ್ ಬ್ಯೂಟಿಫುಲ್ ಆಗಿ ಬರೀತಾರೆ ಬೇಂದ್ರೆ ಅಜ್ಜ. 1934 ಮೂರ್ತಿ ಮತ್ತು ಕಾಮಕಸ್ತೂರಿ, 1937 ಸಖಿಗೀತ, 1938 ಉಯ್ಯಾಲೆ, 1938 ನಾದಲೀಲೆ, 1943 ಮೇಘದೂತ. ಮೇಘದೂತ ಅನ್ನುವಂತಹ ಕವನ ಸಂಕಲನ ನಮ್ಮ ಕಾಳಿದಾಸನ ಕನ್ನಡದ ಅವತರಣಿಕೆ. ಅದು ಕಾಳಿದಾಸ ಮೇಘದೂತ ಬರೀತಾನಲ್ಲ, ಅದರ ಕನ್ನಡದಲ್ಲಿ ಇವರು ಮೇಘದೂತ ಅಂತ ಬರೀತಾರೆ. 1946 ಹಾಡು ಪಾಡು, 1951 ಗಂಗಾವತರಣ, 1956 ಸೂರ್ಯಪಾನ, 1956ರಲ್ಲಿ ಹೃದಯ ಸಮುದ್ರ ಅನ್ನುವಂಥದ್ದು ಕೂಡ ಇವರ ಕವನ ಸಂಕಲನ. ಮುಂದುವರಿತದೆ. 1956ರಲ್ಲಿ ಮುಕ್ತಕಂಠ, 57ರಲ್ಲಿ ಚೈತಾಲಯ, 57ರಲ್ಲಿ ಮತ್ತೆ ಅರಳು ಮರಳು, 58ರಲ್ಲಿ ನಮನ. ಅರಳು ಮರಳು ಅನ್ನುವಂತಹ ಕಾದಂಬರಿಗೆ, ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಸಿಗುತ್ತೆ ಅನ್ನೋದು ಕೂಡ ಗಮನದಲ್ಲಿಟ್ಕೊಳ್ಳೋಣ. 59 ಸಂಚಯ, 60 ಉತ್ತರಾಯಣ, 61 ಮುಗಿಲ ಮಲ್ಲಿಗೆ, 62 ಯಕ್ಷ, 64 ನಾಲ್ಕು ತಂತಿ. 1973ರಲ್ಲಿ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ ಅನ್ನೋದನ್ನು ಕೂಡ ನಾವು ನೆನಪಿಟ್ಕೋಬೇಕು. 1966 ಮರ್ಯಾದೆ, ರೈಟ್, 66 ಮರ್ಯಾದೆ. ಆದ್ಮೇಲೆ 68ರಲ್ಲಿ ಶ್ರೀಮಾತಾ, 69ರಲ್ಲಿ ಬಾಹತ್ತರ, 70ರಲ್ಲಿ ಇದೋ ನಭೋವಾಣಿ, 72ರಲ್ಲಿ ವಿನಯ, 73ರಲ್ಲಿ ಮತ್ತೆ ಶ್ರಾವಣ ಬಂತು, 77ರಲ್ಲಿ ಒಲವೇ ನಮ್ಮ ಬದುಕು, 78 ಚತುರೋಕ್ತಿ ಮತ್ತು ಇತರ ಕವಿತೆಗಳು, ಪರಾಕಿ, ಕಾವ್ಯವೈಖರಿ, ತಾ ಲೆಕ್ಕಣಿಕೆ, ತಾ ದೌತಿ, ಬಾಲಬೋಧೆ, ಚೈತನ್ಯದ ಪೂಜೆ, ಪ್ರತಿಬಿಂಬಗಳು. ಇಷ್ಟು ಬೇಂದ್ರೆ ಅವರು ಬರೆದಿರುವಂತಹ ಬ್ಯೂಟಿಫುಲ್ ಆಗಿರುವಂತಹ ಕವನ ಸಂಕಲನಗಳು. ಅದ್ಭುತವಾಗಿ ಬರೀತಾ ಹೋಗ್ತಾರೆ. ನೀ ಹೆಂಗ ನೋಡಬೇಡ ನನ್ನ, ತಿರುಗಿ ನಾ ಹೆಂಗ ನೋಡಲೇ ನಿನ್ನ ಅನ್ನುವಂಥ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಾವ್ಯ ಐತೆ. ಅದನ್ನೆಲ್ಲ ಪ್ರೇಮ ಗೀತೆ ಅನ್ಕೊಂಡ್ರೆ ಅದು ಶೋಕ ಗೀತೆ. ಬೇಂದ್ರೆ ಅವರು ತಮ್ಮ ಧರ್ಮ ಪತ್ನಿಯಾಗಿರುವಂತಹ ಲಕ್ಷ್ಮೀಬಾಯಿ ಅವರು ತುಂಬಾ ಇಷ್ಟಪಡ್ತಾ ಇದ್ರು. ಅವರ ಒಂದು ಪ್ರೀತಿಯ ದಾಂಪತ್ಯಕ್ಕೆ 9 ಜನ ಮಕ್ಕಳು, 9 ಜನ ಮಕ್ಕಳು. ಅದರಲ್ಲಿ 6 ಮಕ್ಕಳು ತೀರ್ಕೊಂತಾರೆ. 9 ಮಕ್ಕಳು 9ರಲ್ಲಿ 6 ತೀರ್ಕೊಂತವೆ, 3 ಮಕ್ಕಳು ಬದುಕ್ತಾರೆ. ಆ 3 ಮಕ್ಕಳು ಬದುಕಿ 6 ಮಕ್ಕಳು ತಿರಿದ್ಕ ಶಿವನ ಕರುಣೆ ಅನ್ನುವಂತಹ ಮಾತುಕೊಂಡು ಬ್ಯೂಟಿಫುಲ್ ಆಗಿ 6 ಮಕ್ಕಳ ಅಗಲುವಿಕೆಯನ್ನ ಪದ್ಯದ ಮುಖಾಂತರ ಬರಿತಾ ಹೋಗ್ತಾರೆ. ಪರಮಾತ್ಮ ನನ್ನ ಬಡ ಬೇಂದ್ರೆ ಮಾಸ್ತರ್ಗ 9 ಮಕ್ಕಳನ್ನ ಸಲುವುದು ಕಷ್ಟ ಆದಿತ್ತು ಅಂತ ಹೇಳಿ 6 ಮಕ್ಕಳನ್ನ ನೀ ತಗೊಂಡು 3 ಮಕ್ಕಳು ನನಗೆ ಬಿಟ್ಟೆ ಯಪ್ಪ, ನನ್ನ 6 ಮಕ್ಕಳು ಜೋಪಾನ ಅನ್ನುವಂಥ ಮಾತನ್ನ ನೋವನ್ನೂ ಕೂಡ ಕಾವ್ಯವನ್ನಾಗಿ ಮಾಡ್ತಾರೆ ಅನ್ನುವಂಥದ್ದು ಬೇಂದ್ರೆ ಅಜ್ಜನ ತಾಕತ್ತು. ತುಂಬಾ ಚೆನ್ನಾಗಿ ಬರಿತಾ ಹೋಗ್ತಾರೆ ಅವರು. ಹೃದಯದ ಶಾಸ್ತ್ರದಲ್ಲಿ ದೋಷವಿದ್ದರೆ ಹೃದಯದಲ್ಲಿ ತಿದ್ದಬಹುದು, ಹೃದಯದಲ್ಲಿ ದೋಷವಿದ್ದರೆ ಯಾವ ಶಾಸ್ತ್ರದಲ್ಲಿ ತಿದ್ದಲು ಸಾಧ್ಯ ಅನ್ನುವಂಥದ್ದು ಕೂಡ ಬೇಂದ್ರೆಯವರ ಮಾತಾಗ್ತದೆ. ಪ್ರಶಸ್ತಿ ಮತ್ತು ಪುರಸ್ಕಾರಗಳನ್ನು ಗಮನಿಸೋಣ. 1943ರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. 1952ರಲ್ಲಿ ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತದೆ. ನಾನು ಇವಾಗ ತಾನೇ ಹೇಳಿದ್ದೀನಿ. 1964ರ ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಬೇಂದ್ರೆ ಅವರಿಗೆ ಸನ್ಮಾನ ಮಾಡ್ತಾರೆ. 1965ರಲ್ಲಿ ಮರಾಠಿಯಲ್ಲಿ ರಚಿಸಿದಂತಹ ಸಂವಾದ ಎಂಬ ಕೃತಿಗೆ ಕೇಳ್ಕರ್ ಎಂಬಂತಹ ಪ್ರಶಸ್ತಿ ಬರ್ತದೆ. 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ. 1973ರಲ್ಲಿ 4 ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಬರ್ತದೆ. ಆನು ನೀನಿನ, ನಾವು ನೀವಿನ, ನಾನು ನಾನಾದೆ ತರಣ, ಬೇಂದ್ರೆಯವರ ಒಲವಿನ ಬದುಕಿಗೆ 4 ತಂತಿಗಳು ಅನ್ನುವಂಥದ್ದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಕೃತಿ ಬೇಂದ್ರೆ ಅವರು ಬರೆದಿರುವಂಥದ್ದು. ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾಲಯಗಳು ಬೇಂದ್ರೆಯವರಿಗೆ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟು ಗೌರವಿಸಿದ್ದೇವೆ ಅನ್ನುವಂಥ ಮಾಹಿತಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಪಡೆದಿದ್ದಾರೆ. ಇದಿಷ್ಟು ಬೇಂದ್ರೆ ಅಜ್ಜನ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ. ಒಲವಿನ ಬದುಕನ್ನ ಹಾಡಿ ಹೋದಂತಹ ಉತ್ತಮವಾದ ಧೀಮಂತ ವ್ಯಕ್ತಿಗೆ ನಾವು ಇದೋ ನಮ್ಮ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸಿ, ಬೇಂದ್ರೆ ಅಜ್ಜ ಮತ್ತೆ ಧಾರವಾಡದಲ್ಲಿ ಹುಟ್ಟಲಿ, ಮತ್ತೆ ಧಾರವಾಡಕ್ಕೆ ಬರಲಿ, ಮತ್ತೆ ಕನ್ನಡವನ್ನ ಬೆಳಗಲಿ, ತಾಯಿ ಭುವನೇಶ್ವರಿ ಅವರಿಗೆ ಆಶೀರ್ವಾದವನ್ನ ಮಾಡಲಿ ಅನ್ನುವಂಥ ಮಾತನ್ನು ತಿಳಿಸ್ತಾ, ಪ್ರಪಂಚದಾದ್ಯಂತ ಇರುವಂತಹ ಸರ್ವರನ್ನು ಸಾಧನಕೇರಿಗೆ ಕರೆದಿರುವ ಧಾರಾನಗರಿಯ ಹೆಮ್ಮೆಯ ಪುತ್ರ ಬೇಂದ್ರೆ ಅಜ್ಜನವರ ಪಾದಾರವನ್ನು ನಮಸ್ಕರಿಸುತ್ತಾ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಷಯದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್.